ಬಿಜೆಪಿ ಆರೋಪಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಜಾರ್ಜ್ ಇಲಾಖೆಯಲ್ಲಿ ಯತೀಂದ್ರ ಮೂಗು ತೂರಿಸೋ ಆರೋಪ ಇತ್ತಲ್ಲ, ಅದ್ರ ಬಗ್ಗೆ ಈಗ ಟಾಂಗ್ ಕೊಟ್ಟಿರುವಂತದ್ದು. ಬಿಜೆಪಿ ಆರೋಪಕ್ಕೆ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಜಾರ್ಜ್ ಇಲಾಖೆಯಲ್ಲಿ ಯತೀಂದ್ರ ಮೂಗು ತೂರಿಸೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ನಿಜಕ್ಕೂ ನನಗೆ ಗೊತ್ತಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಖುದ್ದು ಕೆಜೆ ಜಾರ್ಜ್ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಸುಮ್ಮನೆ ನನ್ನ ಹೆಸರನ್ನ ಬಿಜೆಪಿ ಎಳೆದು ತರ್ತಿದೆ ಎಂದಿದ್ದಾರೆ. ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ, ನನ್ನ ಹೆಸರು ತರ್ತಿದ್ದಾರೆ. ಸದನದಲ್ಲೂ ಕೂಡ ಬಿಜೆಪಿ ನನ್ನ ಹೆಸರು ಹೇಳಿದೆ. ಈ ಹಿಂದಿನಿಂದಲೂ ನನ್ನನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದಿದ್ದಾರೆ ಬಿಜೆಪಿಯವರು. ಅವರ ಆರೋಪ ಸುಳ್ಳು ಅಂತ ಯತೀಂದ್ರ ಸಿದ್ದರಾಮಯ್ಯ ಈಗ ಹೇಳಿರುವಂಥದ್ದು. ಸುಮ್ಮನೆ ನನ್ನ ಹೆಸರನ್ನ ಎಳೆದು ತರ್ತಾರೆ. ಬಿಜೆಪಿ ಆರೋಪಕ್ಕೆ ಈಗ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿರುವಂಥದ್ದು. ಜಾರ್ಜ್ ಇಲಾಖೆಯಲ್ಲಿ ಯತೀಂದ್ರ ಮೂಗು ತೂರಿಸ್ತಾರೆ ಅನ್ನೋ ಆರೋಪವೆಲ್ಲ ಸುಳ್ಳು, ಆ ಬಗ್ಗೆ ನಿಜಕ್ಕೂ ನಂಗೆ ಗೊತ್ತಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರೇ ಈಗ ಹೇಳಿರುವಂಥದ್ದು. ಖುದ್ದು ಕೆಜೆ ಜಾರ್ಜ್ ಅವರೇ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಸದನದಲ್ಲೂ ಕೂಡ ಬಿಜೆಪಿ ನನ್ನ ಹೆಸರು ಹೇಳಿತು, ಸುಮ್ಮನೆ ನನ್ನ ಹೆಸರನ್ನ ಎಳೆದು ತರ್ತಿದೆ ಬಿಜೆಪಿ. ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಅದು ಕೇವಲ ಸುಳ್ಳು ಆರೋಪ. ಸದನದಲ್ಲೂ ಕೂಡ ಬಿಜೆಪಿ ನನ್ನ ಹೆಸರು ಹೇಳಿದೆ, ಆದ್ರೆ ಕೆಜೆ ಜಾರ್ಜ್ ಅವರೇ ಸ್ಪಷ್ಟಪಡಿಸಿದ್ದಾರಲ್ಲ, ಈ ಹಿಂದಿನಿಂದಲೂ ನನ್ನನ್ನ ಟಾರ್ಗೆಟ್ ಮಾಡಿಕೊಂಡೇ ಬಂದಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಈಗ ಆ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. ಬಿಜೆಪಿಯವರು ಸುಮ್ಮನೆ ನನ್ನ ಹೆಸರನ್ನ ಎಳೆದು ತರ್ತಿದ್ದಾರೆ, ಈ ಆರೋಪ ಸುಳ್ಳು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವಂತದ್ದು. ಗೊತ್ತಿಲ್ಲ. ಸೊ ಬಟ್ ಅದ್ರೊಳಗಂತೂ ಯಾವುದೇ ಒಂದು ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದಾರ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡಕ್ ಹೋಗಿದಾರ, ಅದೆಲ್ಲ ನನ್ಗೇನು ಗೊತ್ತೇ ಇಲ್ಲ. ಸೊ ಆದ್ರೂ ಕೂಡ ಅನ್ನೆಸೆಸರಿಯಾಗಿ ನನ್ನ ಹೆಸರು ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದ್ ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ತಂದ್ರೆ ಗೊತ್ತಿಲ್ಲ. ಸೊ ಬಟ್ ಅದ್ರೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ. ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದಾರ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡಕ್ ಹೋಗಿದಾರ, ಅದೆಲ್ಲ ನನ್ಗೇನು ಗೊತ್ತೇ ಇಲ್ಲ. ಸೊ ಆದ್ರೂ ಕೂಡ ಅನ್ನೆಸೆಸರಿಯಾಗಿ ನನ್ನ ಹೆಸರು ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದ್ ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ತಂದ್ರೆ ಗೊತ್ತಿಲ್ಲ. ಸೊ ಬಟ್ ಅದ್ರೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ. ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದಾರ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡಕ್ ಹೋಗಿದಾರ, ಅದೆಲ್ಲ ನನ್ಗೇನು ಗೊತ್ತೇ ಇಲ್ಲ. ಸೊ ಆದ್ರೂ ಕೂಡ ಅನ್ನೆಸೆಸರಿಯಾಗಿ ನನ್ನ ಹೆಸರು ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದ್ ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ತಂದ್ರೆ ಗೊತ್ತಿಲ್ಲ. ಸೊ ಬಟ್ ಅದ್ರೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ. ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದಾರ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡಕ್ ಹೋಗಿದಾರ, ಅದೆಲ್ಲ ನನ್ಗೇನು ಗೊತ್ತೇ ಇಲ್ಲ. ಸೊ ಆದ್ರೂ ಕೂಡ ಅನ್ನೆಸೆಸರಿಯಾಗಿ ನನ್ನ ಹೆಸರು ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದ್ ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ತಂದ್ರೆ ಗೊತ್ತಿಲ್ಲ. ಸೊ ಬಟ್ ಅದ್ರೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ. ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಸಂಬಂಧನೇ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿರುವಂಥದ್ದು. ಜಾರ್ಜ್ ಇಲಾಖೆಯಲ್ಲಿ ನಾನು ಮೂಗು ತೋರಿಸ್ತೇನೆ ಅಂತ ಬಿಜೆಪಿಯವರು ಸುಮ್ಮನೆ ನನ್ನ ಬಗ್ಗೆ ಆರೋಪ ಮಾಡ್ತಿದ್ದಾರೆ. ಈ ಆರೋಪಗಳೆಲ್ಲ ಸುಳ್ಳು. ಸ್ವತಃ ಜಾರ್ಜ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದನದಲ್ಲೂ ಕೂಡ ಬಿಜೆಪಿಯವರು ನನ್ನನ್ನ ಮಧ್ಯಕ್ಕೆ ಎಳೆತರ್ತಾರೆ, ಇದೆಲ್ಲ ಸುಳ್ಳು ಆರೋಪಗಳು ಅಂತ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು.